ಜೀಯದೇವಿಯರೆಂದ ಮಾತಿದು ರಾಯ ಮುನ್ನವೇ ತನ್ನ ಸೋತ ಭುಜಾಯತಾಕ್ಷಿಯ ಬಳಿಕ ಸೋತರೆ ಧರ್ಮ ಸೂಕ್ಷ್ಮದಲೇ. ರಾಯ ಸಭೆಯಲ್ಲಿ ಹಿರಿಯರಿದದ ರಾಯತವನರುಹಿದರೆ ಬಹೆನೆಂದಾಯುವತಿ ಭಿನ್ನಹವ ಮಾಡಿದಳೆಂದು ಕೈ ಮುಗಿದ. ರಾಯ ಸೋತನು ತನ್ನ ನಾವನ್ಯಾಯದಲ್ಲಿ ತಹುದಿಲ್ಲ, ತೊತ್ತಿರಲಾಯದಲ್ಲಿ ಕೂಡುವೆವು ಕರೆಯನಲಿವನು ಗರ ಹೊಡೆದು. ವಾಯುಸುತನಂಜಿಸುವೆನೆಂದೀ ನಾಯಿ ಬೆದರಿದನ ಕಟ, ದೂತನ ಬಾಯ ನೋಡಾಯನು ತಮಿಗೆ ಗರ್ಜಿಸಿದ ಕುರುರಾಯ. ತಮ್ಮ ಬಾರೈ ಹೋಗು ದಿಟನೀ ನಮ್ಮುವರೆ ಹಿಡಿದೆಳೆದುತಾ, ನೃಪರೆಮ್ಮ ಕಿಂಕರರೈವರಿವರಿದ್ದೇನ ಮಾಡುವರು. ತಮ್ಮ ಕರ್ಮ ವಿಪಾಕ ಗತಿ ನೆರೆ ತಮ್ಮನೇ ಕೆಡಿಸುವುದು ಧರ್ಮವಿದೆಮ್ಮ ಕಾರಣವಲ್ಲ, ನೀ ಹೋಗೆಂದನಾ ಭೂಪ. ಗಾಳಿಯಳ್ಳೆಯ ನಿರಿಯಲಗ್ನಿ ಜ್ವಾಲೆಯಲಿ ತಟ್ಟಿಯವೆ, ಕಡುಹಿನ ಕಾಳಕೂಟದ ನದಿಗೆ ನಂಜಿನ ಹೊನಲು ಬೆರೆಸಿದರೆ. ವಾಳೆಯವೆ ದುಶ್ಯಾಸನನು ಜಗದೋಳಿಗದದುರುದುಂಬಿ, ಕುರುಪತಿ ಮೇಲೆ ನೇಮಿಸಲು ಚಿತಗೈವನೆ ಭೂಪ ಕೇಳೆಂದ. ಹರಿದನವ ಬೀದಿಯಲಿ ಬಿಡುದಲೆ ವೆರಸಿ ಸತಿಯರ ಮನೆಯ ಬಾಗಿಲ ಚರರು ತಡೆದರೆ ಮೆಟ್ಟಿದನು ತಿವಿದನು ಕಠಾರಿಯಲಿ. ತರುಣಿಯರು ಕಂಡಂಜಿ ಹೊಕ್ಕರು ಸರಸಿಜಾಕ್ಷಿಯ ಮರೆಯನ್, ಈ ಖಳನು ರವಣಿಸಿದನು ರಾಹುತಾರಾಧಿಪನ ತಗುಳುವಂತೆ. ಪ್ರಾತಿಕಾಮಿಕನು ಕೌರವನಿಗೆ ಕೈ ಮುಗಿದು, ಜೀಯ, ದ್ರೌಪದೀ ದೇವಿಯು ಹೀಗೆ ಹೇಳಿದಳು, ರಾಜನು ತನ್ನನ್ನು ಮೊದಲು ಸೋತು ಆಮೇಲೆ ನನ್ನನ್ನು ಸೋಲುವುದು ಸರಿಯೇ? ರಾಜಸಭೆಯ ಹಿರಿಯರು ಈ ಧರ್ಮ ಸೂಕ್ಷ್ಮವನ್ನು ಪರಿಶೀಲಿಸಿ ಹೇಳಿದರೆ ನಾನು ಬರುತ್ತೇನೆ. ಹೀಗೆ ಹೇಳಿ ಪ್ರಾತಿಕಾಮಿಕನು ಕೈ ಮುಗಿದನು. ದುರ್ಯೋಧನನು, ನಿನ್ನನ್ನು ರಾಜನೇ ಸೋತಿದ್ದಾನೆ, ನಾವು ಅನ್ಯಾಯದಿಂದ ನಿನ್ನನ್ನು ಕರೆತರುವುದಿಲ್ಲ, ನಿನ್ನನ್ನು ಕರೆತಂದು ದಾಸಿಯರ ದೊಡ್ಡಿಯಲ್ಲಿ ಕೂಡುತ್ತೇವೆ ಎನ್ನಲು ಪ್ರಾತಿಕಾಮಿಕನು ಗ್ರಹ ಹಿಡಿದವರಂತೆ ನಿಂತನು. ಆಗ ಕೌರವನು, ಈ ನಾಯಿಯು ಭೀಮನಿಗೆ ಬೆದರಿ ನಿಂತು ಬಿಟ್ಟಿದ್ದಾನೆ, ಇವನ ಬಾಯನ್ನು ನೋಡಿರಿ ಎಂದು ಅವಹೇಳನ ಮಾಡಿದನು. ದುರ್ಯೋಧನನು ದುಶ್ಯಾಸನನನ್ನು ಕರೆದು, ತಮ್ಮ ಇಲ್ಲಿ ಬಾ, ನೀನು ಒಪ್ಪುವುದಾದರೆ ದ್ರೌಪದಿಯನ್ನು ಹಿಡಿದು ಎಳೆದುಕೊಂಡು ಬಾ. ಪಾಂಡವರೈವರೂ ನಮ್ಮ ಸೇವಕರು, ಅವರು ಏನು ಮಾಡುವ ಹಾಗಿದ್ದಾರೆ? ತಮ್ಮ ಕರ್ಮದ ಫಲವು ಪಕ್ವವಾದಾಗ ಅದು ಅವರನ್ನೇ ಕೆಡಿಸುತ್ತದೆ. ಇದು ನಮಗೆ ಸಂಬಂಧವಿಲ್ಲ, ನಾವು ಕಾರಣರೂ ಅಲ್ಲ, ಹೋಗು ಎಂದು ಹೇಳಿದನು. ಗಾಳಿಯನ್ನು ತಡೆಯಲು ಅಗ್ನಿಜ್ವಾಲೆಯ ತಡಿಕೆಯೇ? ಕಾಳಕೂಟದ ನದಿಗೆ ವಿಷದ ಹಳ್ಳ ಸೇರಿದರೆ ಅದರ ರಭಸ ಪರಿಣಾಮ ಬೇರೆಯಾದೀತೆ. ದುಶ್ಯಾಸನನು ಮೊದಲೇ ಲೋಕದಲ್ಲಿ ನೀಚ ಕಾರ್ಯಾಸಕ್ತ. ಅಣ್ಣನು ಹೇಳಿದ ಮೇಲೆ ಅವನು ಉಚಿತವಾದನ್ನ ಏನನ್ನಾದರೂ ಮಾಡಿಯಾನೆ. ದುಶ್ಯಾಸನನು ಕೆದರುಗೂದಲನ್ನು ಬಿಟ್ಟುಕೊಂಡು ಬೀದಿಯಲ್ಲಿ ಬಂದು ದ್ರೌಪದಿಯ ಅರಮನೆಯ ದೂತರು ತಡೆದರೆ ಅವರನ್ನು ಕಾಲಲ್ಲಿ ಮೆಟ್ಟಿ ಕಠಾರಿಯಿಂದ ತಿವಿದನು. ಕಾವಲಿನ ಸ್ತ್ರೀಯರು ಅವನಿಗೆ ಹೆದರಿ ದ್ರೌಪದಿಯ ಮೊರೆ ಹೊಕ್ಕರು. ಅವನು ಚಂದ್ರನನ್ನು ತುಡುಕುವ ರಾಹುವಿನಂತೆ ಮುಂದುವರಿದನು.